ಬಿಡದಿ ಟೌನ್ಶಿಪ್ ಏನು ಬಿಡದಿ ಟೋಲ್ ಗೇಟ್ ಇದೆಯಲ್ಲ, ಅದರ ಬಳಿ ನಕಲಿ ಔಷಧಿ ತಯಾರಿ ಮಾಡ್ತಾ ಇದ್ದಾರಂತೆ. ನಕಲಿ ಔಷಧಿ ಮಾಫಿಯಾನ ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು. ಫಾರಂ ಹೌಸ್ನಲ್ಲಿ ನಕಲಿ ಔಷಧಿ ಮರು ಪ್ಯಾಕಿಂಗ್ ಮಾಡ್ತಾ ಇದ್ರಂತೆ. ಬಿಡದಿ ಟೋಲ್ ಗೇಟ್ ಬಳಿ ನಕಲಿ ಔಷಧಿ ತಯಾರಿ ಮಾಡ್ತಿದ್ರಂತೆ. ಆ ಔಷಧಿ ತಯಾರಿ ಮಾಡುವ ಮಾಫಿಯಾ ಮೇಲೆ ಏನು ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆ ಮಾಫಿಯಾವನ್ನ ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು. ಫಾರಂ ಹೌಸ್ನಲ್ಲಿ ನಕಲಿ ಔಷಧಿ ಮರು ಪ್ಯಾಕಿಂಗ್ ಮಾಡ್ತಾ ಇದ್ರಂತೆ. 600 ರೂಪಾಯಿ ಔಷಧಿಗೆ ಮರು ಪ್ಯಾಕಿಂಗ್, ಬಳಿಕ 6000 ರೂಪಾಯಿ ಲೇಬಲ್ ಅಂಟಿಸ್ತಾ ಇದ್ರಂತೆ ಇವರು. ನಕಲಿ ಔಷಧಿ ಲೇಬಲ್ ಅಂಟಿಸಿ ಮಾರಾಟ ಮಾಡ್ತಿದ್ದ ಜಾಲವನ್ನು ಅಧಿಕಾರಿಗಳು ಭೇದಿಸಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ರೇಡ್ ಮಾಡಲಾಗಿದೆ. ವಿದೇಶಿ ಔಷಧಿ ಲೇಬಲ್ ಅಂಟಿಸಿ ನಕಲಿ ಔಷಧಿ ತಯಾರಿ ಮಾಡ್ತಾ ಇದ್ರು ಇವರು. ವೀಕ್ಷಕರೇ ನೋಡಿ, ಎಂತೆಂಥವ್ರು ಇರ್ತಾರ್ರಿ. ಔಷಧಿ ನೋಡಿ, ಬರೀ 600 ರೂಪಾಯಿ ಔಷಧಿ, ಅದು ಏನು ಅಷ್ಟೊಂದು ಸೂಕ್ತವಾದ ಔಷಧಿ ಆಗಿರೋದಿಲ್ಲ, ಅಂಥದ್ದನ್ನ ರೆಡಿ ಮಾಡ್ತಾ ಇದ್ರಂತೆ. ಇವ್ರಿಗೆ ಮನುಷ್ಯರಿಗಿರಬೇಕಾದ ಗುಣಗಳಂತೂ ಇಲ್ಲವೇ ಇಲ್ಲ. ಮನುಷ್ಯ ಜೀವನವನ್ನ ಹಾಳು ಮಾಡೋದಕ್ಕೆ ಹುಟ್ಟಿದ್ದಾರೆ. ಈಗ ಅಂಥವ್ರ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬಿಡದಿ ಟೋಲ್ ಗೇಟ್ ಬಳಿ ನಡೀತಾ ಇರತಕ್ಕಂಥ ಒಂದು ಘಟನೆ ಇದು. ಆ ಒಂದು ಮಾಫಿಯಾ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನೋಡಿ, ಯುಟಿ ಖಾದರ್ ಅವರು ಬ್ಯಾಕ್ ಟು ಬ್ಯಾಕ್ ಈ ತರದ ಒಂದು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಮೊದಲು ಆಹಾರ, ಈ ಪಂಚತಾರ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತೆ ಅನ್ನೋದೇನಿದೆಯಲ್ಲ ಅದ್ರ ಮೇಲೆ ರೇಡ್ಗಳಾದವು. ಅಲ್ಲಿನ ಈ ಪಂಚತಾರ ಹೋಟೆಲ್ಗಳು, 5 ಸ್ಟಾರ್ ಹೋಟೆಲ್ಗಳ ಬಂಡವಾಳವನ್ನು ಬಯಲು ಮಾಡಿದ್ರು. ಅದಾದ ಮೇಲೆ ಅಧಿಕಾರಿಗಳು ಮತ್ತು ಬ್ಯಾಕ್ ಟು ಬ್ಯಾಕ್ ಅವರ ರೇಡ್ಗಳನ್ನು ಮಾಡ್ತಾ ಇದ್ದಾರೆ. ಈ ರೀತಿಯ ಅಕ್ರಮಗಳನ್ನು ಹೊರಗಡೆ ತೆಗಿತಾ ಇದ್ದಾರೆ. ಇವಾಗ ಬಿಡದಿ ಟೋಲ್ ಗೇಟ್ ಬಳಿ ನಡೆದಿರ್ತಕ್ಕಂಥ ಘಟನೆ ಇದು. ಸೊ ಅಲ್ಲಿ ಈ ಒಂದು ಔಷಧಿ ಅಂದರೆ ಫೇಕ್ ಲೇಬಲನ್ನು ಅಂಟಿಸೋದು, ನಕಲಿ ಔಷಧಿ ಮಾಫಿಯಾ ಏನಿದೆಯಲ್ಲ ಅದನ್ನು ಪತ್ತೆ ಹಚ್ಚಿದ್ದಾರೆ. 600 ರೂಪಾಯಿ ಔಷಧಿಗೆ ಮತ್ತೆ ಲೇಬಲಿಂಗ್ ಮಾಡೋದು, ಹೊಸ ಲೇಬಲನ್ನು ಅಂಟಿಸಿ ಮರು ಪ್ಯಾಕಿಂಗ್ ಮಾಡಿ ಬಳಿಕ 6000 ರೂಪಾಯಿಗೆ ಮಾರಾಟ ಮಾಡೋದು. 6000 ರೂಪಾಯಿ ಲೇಬಲನ್ನು ಅಂಟಿಸೋದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಎಂತೆಂಥವ್ರು ಇರ್ತಾರ್ರಿ. ಮನುಷ್ಯರ ಜೀವನ ಜೊತೆ ಆಟ ಆಡೋರು ಇವರು, ಬಡವರ ಜೀವನ ಜೊತೆ ಆಟ ಆಡೋರು ಇವರು. ಔಷಧಿಯನ್ನು ತೆಗೆದುಕೊಂಡ್ರೆ ಮನುಷ್ಯ ಬದುಕ್ತಾನ? ಅದಕ್ಕೆ ಕಾನೂನಿನ ಪ್ರಕಾರ ಇರಬೇಕಾದ ಪರ್ಮಿಷನ್ಗಳಿದಾವ. ಅದು ಸೂಕ್ತನ ಔಷಧಿ? ಎಂಥದ್ದೂ ಇಲ್ಲ, ಅಂಟಿಸ್ಕೊಡ್ತಾರೆ, ಅದನ್ನು ನೀವು ತಗೊಳ್ಬೇಕು ಅಷ್ಟೆ. ನಾಚಿಕೆ ಆಗೋದಿಲ್ಲ ಇಂಥ ಒಂದು ಮಾಡೋದಕ್ಕೆ. ಈಗ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ, ಅವರ ಮೇಲೆ ಆಸೆಯನ್ನು ತೆಗೆದಿದ್ದಾರೆ, ಅವರ ಬಂಡವಾಳಗಳನ್ನು.